ಎಲ್ಲರಿಗೂ ನಮಸ್ಕಾರ. ಗುಡಿಕಟ್ಟ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಹಾಗೂ ಹಾಗೆ ಈ ವಿಡಿಯೋ ತೆಗೆಯುವ ಮುಖ್ಯ ಉದ್ದೇಶ ಏನಂದರೆ, ಇವಾಗ ಬರುವಂಥ ಅಮಾವಾಸ್ಯೆ ಆದಮೇಲೆ 3ನೇ ತಾರೀಕಿಂದ 11ನೇ ತಾರೀಕುವರೆಗೂ ದಸರಾ ನವರಾತ್ರಿಗಳು ಜರುಗ್ತಾ ಇದ್ದಾವೆ. ಅದಕ್ಕೆ ನಮ್ಮ ಬಂಡೆ ಮಾರಿಕಾಂಬಿಕಾ ದೇವಿ ಆಧ್ವರ್ಯದಲ್ಲಿ ನಮ್ಮ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಎಲ್ಲೆಲ್ಲಿದ್ದಾರೋ ಈ 9 ದಿವಸ ನವರಾತ್ರಿಗಳನ್ನು ಏರ್ಪಡಿಸಬೇಕಾಗಿ ವಿನಂತಿ. ಅದು ಮುಖ್ಯ ಉದ್ದೇಶ ಏನೆಂದರೆ, ವ್ರತ, ನಿಯಮ ಮತ್ತು ಉಪವಾಸ ಕಾರ್ಯಕ್ರಮವನ್ನು ಒಂದೊಂದೇ ತಿಳಿಸಿಕೊಡ್ತೀನಿ. 3ನೇ ತಾರೀಕು ಬೆಳಗಿನ ಜಾವ ಗುಡಿಗೆ ಹೋಗಿ ಅಮ್ಮನವರಿಗೆ 9 ಪ್ರದಕ್ಷಿಣೆ ಮಾಡಿ, ತದನಂತರ ಬೆಳಗ್ಗೆ 9 ಗಂಟೆಗೆ ಏನಾದರೂ ಫ್ರೂಟ್ಸ್ ತಿನ್ನಬೇಕು. 12:30ಯಿಂದ 2 ಗಂಟೆವರೆಗೂ ಮಾಮೂಲು ಬಂಡೆ ಮೇಲೆ ಒಂದು ಊಟ ಅನ್ನ ತಿನ್ನಬೇಕು. ಸಾಯಂಕಾಲ ಚಪಾತಿ ಆಗಲಿ, ಪೂರಿ ಆಗಲಿ, ಇಡ್ಲಿ ಆಗಲಿ, ಟಿಫನ್ ಸೆಕ್ಷನ್ ಎಂಬುದು ತಿನ್ನಬೇಕು. ಹೀಗೆ 9 ದಿವಸ ನಿಯಮನಿಷ್ಠೆಯಿಂದ ಮಾಡಿದರೆ ಆ ತಾಯಿ ಸದಾ ಎಲ್ಲ ಕೋರಿಕೆಗಳನ್ನು ನೆರವೇರಿಸ್ತೈತೆ. ಇದು ಯಾರಿಗೂ ಕೇಳಿ ನಾನು ಮಾಡ್ತಾಯಿಲ್ಲ ವಿಡಿಯೋ. ನನಗೇನು ಆ ತಾಯಿ ಮನಸ್ಸು ಕೊಟ್ಟು ಮಾಡ್ತಾಯಿದ್ದೀನಿ. ಏನಾದರೂ ನೀವು ನಮ್ಮ ಪರವಾಗಿ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಬೇಕಂತ ವಿನಂತಿ. ಹಾಗೆ ಏನೋ ಒಂದು ಮಾಡಬೇಕಂದ್ರೆ ಯಾರೋ ಒಬ್ಬರ ರೂಪದಲ್ಲಿ ಏನೋ ಒಂದು ಮಾಡಿದ್ರೇ ಆ ತಾಯಿ ಶಕ್ತಿ ಸಾಮರ್ಥ್ಯ ಎಂಬುದು, ಆ ಗುಡಿ ಸಂಪ್ರದಾಯ ಆಗಲಿ, ಶಕ್ತಿ ಎಂಬುದು ಹೊರಗಡೆ ಬೀಳೋದು. ನಾನು ಇದೇನೋ ಚಿನ್ನ ಪಟ್ಟೆಯಿಂದ ನಾನು ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೀನಿ. ಬೇರೆ ಯಾರಾದರೂ ಮಾಡಿರೋ ವಿಡಿಯೋ ಇಕ್ಕಿದರೆ ನೀವು ಯಾಕೆ ಇಡಿಸ್ಕೊಂಬೋದು? ನಮ್ಮ ಅಣ್ಣ ತಮ್ಮದರಲ್ಲಿ ನೀವು ಯಾರನ್ನ ಇಕ್ಕಿದರೆ ನೀವು ಒಂದು ಆಲೋಚನೆ ಮಾಡ್ತೀರ ಅಂತ ನಾನು ಖಂಡಿತವಾಗ್ಲೂ ನಾನು ಹೇಳ್ತಾ ಇದ್ದೀನಿ. ನೀವು ಮನಸ್ಸಿಟ್ಟು ಈ 9 ದಿವಸ ಚೆನ್ನಾಗಿ ದೀಕ್ಷೆ ಮಾಡಿಕೊಂಡು ಚೆನ್ನಾಗಿ ಇದ್ದರೆ ನಿಮಗೂ ಸುಖ ಸಂತೋಷದಿಂದ ಆ ಬಂಡೆ ಮಾರಿಕಾಂಬಾ ದೇವಿ ಸದಾ ಕಾಪಾಡುತ್ತೆ. ಇವಾಗ ಅಲ್ಲಿ ನಮ್ಮ ಅಣ್ಣ ತಮ್ಮಗಳಲ್ಲಿ ಬೇರೆ ಬೇರೆ ಊರಾಗಿದ್ದರು, ಎಲ್ಲಾದರೂ ಆಗಲಿ ಅಮ್ಮನವರ ಗುಡಿ ಎಲ್ಲ ಇರುತ್ತೋ ಅಲ್ಲಾದರೂ ಹೋಗ್ರಿ. ಇಲ್ಲಾಂದರೆ ನೀವು ಇರೋ ಸ್ಥಳದಲ್ಲಿ ನಿಮ್ಗೆ ಅನುಕೂಲ ಇದ್ದರೆ ಅಲ್ಲೇ ಬೆಳಗ್ಗೆ ಸಾಯಂಕಾಲ ದೀಪ ಹಚ್ಚಿ 9 ಪ್ರದಕ್ಷಿಣೆ ಮಾಡಿ ಬಂದರೆ ನಿಮಗೆ ಸದಾ ಆ ದೇವಿ ಯಾವಾಗೂ ನಿಮ್ಮ ಬೆನ್ನಿಂದ ಇರುತ್ತಂತ ಈ ವಿಡಿಯೋ ಮುಖಾಂತರ ತಿಳಿದುಕೊಡಿಸ್ತೀನಿ. 9 ದಿನ ನವರಾತ್ರಿ ಆದಮೇಲೆ 12ನೇ ತಾರೀಕು ಎಲ್ಲರೂ ಈ ದೀಕ್ಷೆ ಎಂಬುದು ಅದೇ ಬಂಡೆ ಮಾರಿಕಾಂಬಾ ದೇವಿ ಗುಡಿ ಹತ್ರ ವಿರಮಿಸಬೇಕಂತ ವಿನಂತಿ. ಎಲ್ಲರೂ ಏನೋ ಒಂದು ಅಂದರೆ ಅನ್ನದಾನ ಮಾಡಿ ಎಲ್ಲ ವಿರಮಿಸ್ಕೊಂಬಂತ ವಿನಂತಿ. ಅದರ ಮುಖಾಂತರ ನಾನು ವಿಡಿಯೋ ಕಳಿಸ್ತಾ ಇದ್ದೀನಿ. ಜೈ ಮಾರಿಕಾಂಬಾ, ಜೈ ಹಿಂದ್.